ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚರ್ಯಸ್ ಕಿಚನ್. ಫ್ರೆಂಡ್ಸ್, ನಾನು ಇವತ್ತೊಂದು ಟೇಸ್ಟಿಯಾದ ಬೇಳೆ ಸಾರನ್ನು ಮಾಡ್ತಾಯಿದ್ದೇನೆ. ಈ ರೀತಿ ಬೇಳೆ ಸಾರು ಮಾಡಿ ತಿಂದರೆ ಇದಕ್ಕೆ ನಿಮಗೆ ಯಾವ ರೀತಿಯ ಪಲ್ಯ, ಸೈಡ್ಗೆ ಯಾವುದು ಹಪ್ಪಳ, ಸಂಡಿಗೆ ಏನು ಬೇಕಂತ ಇಲ್ಲ. ಖಾಲಿ ಈ ಬೇಳೆ ಸಾರಲ್ಲೇ ಚೆನ್ನಾಗಿ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಈ ಟೇಸ್ಟಿಯಾದ ಬೇಳೆ ಸಾರನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ರೀತಿಯ ಬೇಳೆಗಳನ್ನು ತಗೊಂಡಿದ್ದೇನೆ. ಮಿಕ್ಸ್ ದಾಲನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದು ನಿಮಗೆ ಯಾವುದೇ ರೀತಿಯ ಸೂಪರ್ ಮಾರ್ಕೆಟ್ ಅಲ್ಲ ಮಾಲ್ಗಳಲ್ಲಿ ಸುಲಭವಾಗಿ ಸಿಗ್ತದೆ. ಒಂದು ವೇಳೆ ಈ ಥರ ಸಿಗಲಿಲ್ಲ ಅಂದರೆ ನೀವು 1 ಕಪ್ನಷ್ಟು ತೊಗರಿಬೇಳೆ, 1 ಕಪ್ನಷ್ಟು ಕಡಲೆಬೇಳೆ, 1 ಕಪ್ನಷ್ಟು ಹೆಸರುಬೇಳೆ, 1/4 ಕಪ್ನಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ 1/4 ಕಪ್ನಷ್ಟು ಹೆಸರು ಕಾಳು, ಇವುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಇದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಇಡ್ತೇನೆ. ನೋಡಿ, ಈ ಥರ ಇದರಲ್ಲಿ ಇನ್ನೂ ಒಂದು ದಾಲ್ ಉಂಟು, ಕಪ್ಪು ಕಲರ್ ಇದು ಒಂದು ಬೇಳೆ ಉಂಟು. ಇದನ್ನೆಲ್ಲ ನಾನು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯಲಿಕ್ಕೆ ಇಡ್ತೇನೆ. ನೀವು ಎಷ್ಟೊತ್ತು ಬೇಕಾದ್ರೆ ಇಡಬೇಕು. ರಾತ್ರಿ ಬೇಕಾದ್ರೆ ನೆನೆಸಿಡ್ಬೋದು, ಅಥವಾ ಒಂದು 1/4 ಗಂಟೆ ಅರ್ಧ ಗಂಟೆ ಬೇಕಾದ್ರೆ ನೆನೆಸಿಡ್ಬೋದು. ಈಗ ನಾನು ಚೆನ್ನಾಗಿ ನೆನೆಸಿ ಆಗಿದೆ ನೋಡಿ. ಈಗ ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡಿಕೊಂಡು ಈ ಕುಕ್ಕರಿಗೆ ನಾನು ಈ ನೆನೆಸಿಟ್ಟುಕೊಂಡ ಬೇಳೆಯನ್ನು ನೀರು ಸಮೇತ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 2 ಟೊಮೆಟೊದ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ 2 ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮತ್ತು ಒಂದು ಪಲಾವ್ ಎಲೆ, ಒಂದು ಸಣ್ಣ ಚಕ್ಕೆ ಮತ್ತು ಒಂದು ಸಣ್ಣ ಲವಂಗವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಈ ದಾಲಿಗೆ, ಬೇಳೆ ಸಾರಿಗೆ. ತುಪ್ಪ ಬದಲು ಬಟರ್ ಬೇಕಾದರೆ ಹಾಕ್ಕೊಳ್ಬೋದು. ಒಂದು 1/4 ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ, ಮತ್ತು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 1/4 ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡು ಇದನ್ನು ಮುಚ್ಚಿ ವಿಸಿಲ್ ಇಟ್ಟು ನಾನು ಒಂದು 4ರಿಂದ 5 ವಿಸಿಲ್ನಷ್ಟು ಇದನ್ನು ಕುಕ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, 5 ವಿಸಿಲ್ ಆಗಿದೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈ ಸೌಟಿನ ಹಿಂಬದಿಯಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಒತ್ತಿ ಒತ್ತಿ ಮ್ಯಾಶ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಅದರಿಂದ ಸಹ ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ದಪ್ಪಗೆ ಆಗಿದೆ. ಇದಕ್ಕೆ ನೀವು ತಣ್ಣೀರೇನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ. ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಬೆಣ್ಣೆಯನ್ನು ತಗೊಳ್ಬೋದು, ಅಥವಾ ತುಪ್ಪವನ್ನು ತಗೊಳ್ಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ, ಮತ್ತು 3 ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಆಗಲೇ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೆ. ಇಲ್ಲಿ 3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ, ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದೇ ಒಗ್ಗರಣೆಗೆ. ಈಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ನೀರುಳ್ಳಿ ಕಲ್ಲರೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ನೀರುಳ್ಳಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಜೀರಿಗೆ ಪೌಡರ್, ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಅನ್ನು ಹಾಕ್ಕೊಂಡು ಮಸಾಲೆಗಳ ಹಸಿ ಸ್ಮೆಲ್ ಹೋಗುವ ಹಾಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ ನಂತರ ನೋಡಿ, ಇದು ಚೆನ್ನಾಗಿ ಆಗಿದೆ. ನೋಡಿ, ಡ್ರೈ ಆಗಿದೆ. ನೀರುಳ್ಳಿ ಜೊತೆ ಈ ಮಸಾಲೆಗಳನ್ನು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಇದರದ್ದು ಹಸಿ ಸ್ಮೆಲ್ ಅಂತ ಇರುವುದಿಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವು ಬೇಳೆಗೆ ತುಪ್ಪ, ಟೊಮೆಟೊ ಪ್ಯೂರಿ ಮತ್ತು ಗರಂ ಮಸಾಲನ್ನು ಹಾಕ್ಕೊಂಡಿರೋದ್ರಿಂದ, ಚಕ್ಕೆ ಲವಂಗ ಪುಲಾವ್ ಎಲೆಯನ್ನೆಲ್ಲ ಹಾಕೋದ್ರಿಂದ ಅದು ಒಂಥರ ಫ್ಲೇವರ್, ತುಂಬ ಪರಿಮಳ ಚೆನ್ನಾಗಿರ್ತದೆ. ಈಗ ಇದನ್ನು ಇದರೊಟ್ಟಿಗೆ ಹಾಕಿ ನಾವು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ನಾನು
ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ತಣ್ಣೀರು ಹಾಕಿದರೆ ನೀರೆಲ್ಲ ಮೇಲೆ ಬಂದು ಕೆಳಗಡೆ ಬೇಳೆ ಉಳಿತದೆ. ಅದಕ್ಕೋಸ್ಕರ ಬಿಸಿ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು, ಅಥವಾ ಕುದಿಸಿದ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಬಿಸಿ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಇದಕ್ಕಿನ್ನೂ ಉಪ್ಪು ಹಾಕ್ಕೊಳ್ಳಿಲ್ಲ, ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಬೇಳೆಗೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ತೇನೆ. ನೋಡಿ, ಈ ಥರ ಇದು ಕುದೀತಾ ಉಂಟು. ಈಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಉಂಟಲ್ಲ, ಅದನ್ನು ತಗೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದು ನಿಮ್ಮ ಹತ್ರ ಇದ್ದರೆ ಹಾಕಿದರೆ ಮಾತ್ರ ತುಂಬ ಟೇಸ್ಟ್, ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಈ ಬೇಳೆ ಸಾರಿದು. ಇಲ್ಲಾಂದರೆ ಸ್ಕಿಪ್ ಮಾಡಿ. ಕಸೂರಿ ಮೇಥಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಆದಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕಸೂರಿ ಮೇಥಿ ಹಾಕ್ಕೊಂಡ್ಮೇಲೆ ಕುದಿಸಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕಷ್ಟು, ಬೇಕಾದರೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ಬೋದು, ಅಥವಾ ಈ ಕನ್ಸಿಸ್ಟೆನ್ಸಿ ಸಾಕಂದರೆ ಇದೇ ಸಾಕು. ನೀವು ಚಪಾತಿ ಜೊತೆ ತಿನ್ನೋದಾದರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಇಟ್ಕೊಳ್ಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಆಗಿದೆ. ನೀವು ಚಪಾತಿ ಜೊತೆ ತಿನ್ನೋದಾದರೆ ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೊಳ್ಬೋದು, ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಅನ್ನ ಜೊತೆ ಆದರೆ ನೀರು ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಈ ಹೊಸ ಥರ ಬೇಳೆ ಸಾರು, ಅಂದರೆ ಈ ಥರ ಬೇಳೆ ಸಾರನ್ನು ಒಂದು ಸಲ ಟ್ರೈ ಮಾಡಿದರೆ ನೀವು ಮತ್ತೆ ಮತ್ತೆ ತಿಂತೀರಿ. ನಾನ್ ವೆಜ್ಗಿಂತ ಟೇಸ್ಟಾಗಿರ್ತದೆ, ಮತ್ತು ವೈಟ್ ರೈಸ್ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿ. ಮತ್ತು ನೀವು ಬೇಕಾದರೆ ಇದನ್ನು ಚಪಾತಿ ಜೊತೆ ಸಹ ತಿನ್ಬೋದು. ಒಂಥರ ತುಪ್ಪ ಮತ್ತು ಆ ಮಿಕ್ಸ್ ಬೇಳೆಗಳದ್ದು ಪರಿಮಳ ತುಂಬ ಟೇಸ್ಟಿಯಾಗಿ ಅನಿಸ್ತದೆ ಇದು. ನಾನ್ ವೆಜ್ ಯಾವಾಗ ನಿಮಗೆ ತಿನ್ನಲಿಕ್ಕೆ ಇರುವುದಿಲ್ಲ ಆ ದಿವಸ ಈ ಥರ ಒಂದು ಬೇಳೆ ಸಾರನ್ನು ಟ್ರೈ ಮಾಡಿ ನೋಡಿ. ನಾನ್ ವೆಜ್ ತಿನ್ನೋಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಿಕೊಂಡು ಇದನ್ನು ತಿಂತೀರಿ ನೀವು, ಅಷ್ಟು ಟೇಸ್ಟಿಯಾಗಿರ್ತದೆ. ಹಾಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.